ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನನ್ನ ಕೂಡಿ ಹಾಕಿಲ್ಲ, ಅವನೇ ಸ್ವಇಚ್ಛೆಯಿಂದ ತಿಮರೋಡಿ ಮನೆಯಲ್ಲಿ ಇದ್ದ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು. ಚಿನ್ನಯ್ಯನ ಕುಟುಂಬಸ್ಥರು ಭೇಟಿಯಾಗ್ತಾ ಇದ್ರು. ಮನೆಯಲ್ಲಿ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ. ಎಸ್ಐಟಿ ತನಿಖೆಗೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೇವೆ. ಯಾಕಂದ್ರೆ ಎಸ್ಐಟಿ ಕರೆದು ಬಿಟ್ರೆ ನಾವು ಸಂಭ್ರಮದಿಂದ ಹೋಗ್ತೇವೆ. ನಮ್ಮ ಬಳಿ ಇರುವಂತಹ ದಾಖಲೆ ಎಸ್ಐಟಿಗೆ ಕೊಡ್ತೇವೆ. ದಾಖಲೆಗಳು ಇಲ್ಲದೆ ನಾವು ಸುಮ್ಮನೆ ಕೂತಿಲ್ಲ. ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಚಿನ್ನಯ್ಯ ತಿಮರೋಡಿ ಅವರ ಮನೆಯಲ್ಲಿದ್ದ. ಆತನಿಗೆ ಅಂತ ಹೇಳಿ ಒಂದು ಸಪರೇಟ್ ರೂಮ್ ಇತ್ತು. ಆ ಒಂದು ರೂಮ್ ನಲ್ಲಿ ಸಂದರ್ಶನ ಮಾಡ್ತಾ ಇದ್ರು. ಎಲ್ಲಾ ವಿಚಾರಗಳು ಚರ್ಚೆ ಆಗುವ ಈಗ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರು. ಕುಟುಂಬಸ್ಥರು ಆಗಾಗ ಭೇಟಿ ಆಗ್ತಾ ಇದ್ರು. ನಮ್ಮ ಮನೆಯಲ್ಲಿ ಇದ್ರು. ಮನೆಯಲ್ಲಿ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ. ಎಸ್ಐಟಿ ತನಿಖೆಗೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೇವೆ. ಎಸ್ಐಟಿ ಅಧಿಕಾರಿಗಳು ಒಂದು ವೇಳೆ ಏನಾದರೂ ಕರೆದ್ರೆ ನಾವು ಖಂಡಿತವಾಗ್ಲೂ ವಿಚಾರಣೆಗೆ ಹಾಜರಾಗ್ತೇವೆ. ಯಾಕಂದ್ರೆ ನಮ್ಮ ಬಳಿ ಇರುವಂತಹ ದಾಖಲೆ ಎಸ್ಐಟಿಗೆ ಕೊಡ್ತೇವೆ. ದಾಖಲೆಗಳು ಇಲ್ಲದೆ ನಾವು ಸುಮ್ಮನೆ ಕೂತಿಲ್ಲ. ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಟಿವಿ ಚಾನೆಲ್ ಬರ್ತಾ ಇದೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ. ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರು ನಂಬಹುದು, ಬಿಡೋರು ಬಿಡಬಹುದು. ನಾವು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ, ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಈ ಕೂಡಿ ಹಾಕಿದ್ರೆ ನೋಡಿ, ಇವತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ದಿಢೀರ್ನೆ ರೇಡ್ ಅಂತೆ. ಮಹೇಶ್ ಶೆಟ್ಟಿ ಅವರು ಬಂದ್ರಂತೆ. ಆ ಅನಾಮಿಕ ವ್ಯಕ್ತಿ ಯಾವಾಗ ಎಸ್ಐಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಗೊತ್ತಾಯ್ತಾ? ಎಸ್ಐಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ, ಆ ವ್ಯಕ್ತಿನೇ ಹೇಳಿದಾನೆ. ಅದರ ಸಲುವಾಗಿ ಅಧಿಕೃತವಾಗಿ ಉಜಿರೆ, ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜಿರೆ. ಇನ್ ಯಾರು ಇಟ್ಕೋತಾರ ಅವನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ? ಭಯ ಕಾಡಲ್ವಾ ಯಾರಾದ್ರೂ? ನಿಮ್ಮ ಮನೆಯಲ್ಲಿ ಏನೇನು ಮದುವೆ ಮನೆ ಅಲ್ಲ, ನೀವು ಚೆನ್ನಾಗಿದ್ದೀರಿ ಅಂತ ಹೇಳಕ್ಕೆ? ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ ಯಾರು ಇಟ್ಕೊಳ್ತಾರ ಸ್ವಾಮಿ? ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ, ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆನೇ ಬೇಕು. ಯಾಕಂತ ಹೇಳಿದ್ರೆ 2 ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದ್ದಾನೆ, ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ, ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ, ನಾನು ಹೇಳ್ತೇನೆ, ನನ್ ಭಾರ ಆಗ್ತಾ ಇದೆ ತಲೆ. ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ. ಕೊಡಬಾರ್ದ? ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ, ಸಾಕ್ಷಿ ಇದ್ದೇನೆ, ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ? ಇಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ಎಸ್ಐಟಿ ಅವರ ಮುಂದೆ, ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ. ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ನಿನಗೆ ಫೋನ್ ಮಾಡ್ಬೇಕು, ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ಐಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ. ಅಡ್ವೊಕೇಟ್ ನಂಬರ್ ಹೇಳಿದಾನ ಅವನು, ಗಿರೀಶ್ ಮಟ್ಟಣ್ಣವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ. ಇನ್ನೇನು ಬೇಕು? ಕೂಡಿ ಹಾಕಿದ್ದ ಅವನಿಗೆ. ಆ ನಂತರ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ, 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಎಲ್ಲಿ? ಮ್ಯಾಜಿಸ್ಟ್ರೇಟ್, ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ. ಅಲ್ಲಿ ಯಾರಿದ್ರು? ಯಾರಾದ್ರೂ ಕೂಡಿ ಹಾಕಿದ್ರ ಅವನಿಗೆ? ಯಾರಾದ್ರೂ ಒಬ್ಬನೇ ಇದ್ದ? ಇವನ್ ಎಲ್ಲರೂ ಗಮನಿಸಿ, ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ, ಅವನ ಜೊತೆಗೆ ಇರಬೇಕಂದ್ರೂ ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ. ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್, ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ. ಒಬ್ಬನೇ ಇದ್ದಾನೆ ಅವನು. ಒಬ್ಬನೇ ಇದ್ದಾಗ 164 ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯನೂ ಕಾಡಲಿಲ್ಲ. ಯಾರು ಕೂಡ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ. ಈಗ ಯಾಕೆ ಅನಿಸ್ತು? 4-5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ. ಬರೀ ಒಂದ್ ಸೈಡ್ ತನಿಖೆ ಮಾಡೋದಲ್ಲ. ನಾನು ಎಸ್ಐಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ. ವಿ ವೆಲ್ಕಮ್, ನಾವು ಕಾಯ್ತಾ ಇದ್ದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ, ಪೊಲೀಸರು ವರಿಷ್ಠರಿಗೆ
ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದ್ರೂ ನಮ್ಮನ್ನು ಮಾತಾಡಿಸಿ ನಮ್ಮನ್ನ ಅಂತ ಕದ ಬಡ್ದಿದ್ದೀವಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು SIT ತನಿಖೆ. ಅವರು ನಮ್ಮನ್ನು ಕರೀತಾರೆ SIT ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ SITಗೆ, ಹೆದರ್ಕೊಂಡಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ. ಇವ್ರು ಹೇಳ್ತಾರೆ ಬಂಧನ, ರೇಡು. ಯಾವ್ದ್ರಿ ರೇಡು? ಯಾವನ್ರಿ ಅವ್ನು ರೇಡ್ ಅಂತ ಬರಿತಾ ಇರೋನು? ಜಯಂತ್ ಬಂಧನ ಅಂತೆ, ಮಟ್ಟಣ್ಣವ್ರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗ್ ಸಂಭ್ರಮ. ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ, ದಯವಿಟ್ಟು ನಮ್ಮನ್ನು ಕರೀರಿ, ಪ್ರತಿಯೊಂದನ್ನು ಹೇಳ್ತೇವೆ. ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ. ಮಾಹಿತಿ ಏನಿದೆ, ಸಾಕ್ಷಿ ಏನಿದೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚ್ಕೊಳ್ತೇವೆ. ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ. ಈಗ SITದವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು. ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ. SIT ಅವರಿಗೆ ಉತ್ತರ ಸಿಕ್ಕಿರಲೇಬೇಕು. ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ? ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದರದ್ದು ಮಾಹಿತಿ ಇದೆ. CCTV ಫುಟೇಜ್, ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು, ಏನೋ ಆಗ್ಬಿಡ್ತು. ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ. ಲೀಲಾಜಾಲವಾಗಿ ಫೋನ್ನಲ್ಲಿ ಮಾತಾಡ್ಕೊಂಡಂತಹ ಇರ್ತಾ ಇದ್ದವನು. ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ. ಅವನಿಗೆ ಆರಾಮವಾಗಿ ಇದ್ದ. ಅವನಿಗೆ ಏನು ಊಟ ಬೇಕು ಅದನ್ನೆಲ್ಲ, ಯಾಕಂದ್ರೆ ನಾನ್ ವೆಜ್ ಅಂತೂ ಅಲ್ಲಿ ಕೊಡ್ತಾ ಇಲ್ಲ. ನಾನ್ ವೆಜ್, ಆಲ್ಕೋಹಾಲ್, ಸಿಗರೇಟ್ ಟೋಟಲಿ ಪ್ರೊಹಿಬಿಟೆಡ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಯಲ್ಲಿ. ವೆಜ್ಜು ಏನ್ ಬೇಕೋ ಅದು. ತನಿಖೆಯಲ್ಲಿ SIT ಅಂತಲೇ ಎಕ್ಸುಮೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ನಾನ್ ವೆಜ್ ತರಿಸ್ಕೊಟ್ಟಿದ್ದಾರೆ ಅಡ್ವೊಕೇಟ್ ಅವನಿಗೆ. ಇನ್ನು ಏನು ಬೇಕು? ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ 4-5 ದಿನಗಳಿಂದ ಹೆಂಗೆ ಚೇಂಜ್ ಆದ? ಯಾರು ಚೇಂಜ್ ಮಾಡಿದ್ರ ಅವನ್ನ? ಮುಂಚೆ ಪ್ರತಿದಿನ SIT ಮುಂದೆನೆ ಹೋಗ್ತಾ ಇದ್ನಲ್ಲ, 1 ತಿಂಗಳಿಂದ. ಏನು ಭಯ ಇದ್ದಿದ್ದಿಲ್ಲ. ಅವಾಗಲೇ ಹೇಳಬೇಕಾಗಿತ್ತು. ಇನ್ನೊಂದು ಬಹುಮುಖ್ಯವಾದಂತಹ ಅಂಶವನ್ನ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇನೆ. ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿಯಾಗ್ತಾ ಇದ್ದೀರಲ್ಲ, ಆ ಕೂಡಿ ಹಾಕ್ತಿರೋ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್, ಆ ವೀರೇಂದ್ರ ಜೈನ್ ಅನ್ನೋ 420 ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನಲ್ಲ ಅಜಿತ್ ಜೈನ್, ಹೇಳ್ತಾ ಇದ್ದಾನಲ್ಲ ಕೂಡಿ ಹಾಕಿದ್ರು ಅಂತ ಹೇಳಿ. ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು. ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಯಾವಾಗಿಂತರ ಇದ್ದಾನೆ, ಪೊಲೀಸ್ ಬೀಟ್ ಕೂಡ ಬಂದು ಚೆಕ್ ಮಾಡಿದೆ. ಪ್ರತಿದಿನ 2 ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ನವರು ಸಹಿ ಮಾಡಿ ಹೋಗಿದ್ದಾರೆ.